ಅದು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಬಡಾವಣೆ. ಆದರೆ ಆ ಏರಿಯಾದಲ್ಲಿ ಜನ ರಾತ್ರಿ ಆಗ್ತಾ ಇದ್ದ ಹಾಗೆಯೇ ಬೆಚ್ಚಿ ಬೀಳುವ ಹಾಗಾಗ್ತಾ ಇದೆ. ಯಾಕೆಂದರೆ ಆ ಏರಿಯಾದಲ್ಲಿ ಪುಂಡರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ನಿಯಂತ್ರಣ ಹಾಕಬೇಕಾದ ಪೊಲೀಸರು ಮಾತ್ರ ಕೈ ಕಟ್ಟಿ ಕುಳಿತಿದ್ದಾರಾ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಹಾಗಾದರೆ ಆ ಏರಿಯಾ ಯಾವುದು, ಯಾವ ರೀತಿ ತೊಂದರೆ ಆಗ್ತಾ ಇದೆ ನೋಡೋಣ ಬನ್ನಿ. ಸಿಂಗಾಪುರ ಪ್ಯಾರಡೈಸ್ ಲೇಔಟ್ನಲ್ಲಿ ಪುಂಡರ ಹಾವಳಿಯೇ. ಕತ್ತಲಲ್ಲಿ ಕಿಡಿಗೇಡಿಗಳಿಂದ ಮನೆಗಳ ಮೇಲೆ ಕಲ್ಲು ತೂರಾಟ. ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ವಿದ್ಯಾರಣ್ಯಪುರ ಸಹ ಒಂದು. ಈ ಏರಿಯಾದಲ್ಲಿ ಲಕ್ಷಾಂತರ ಮಂದಿ ವಾಸಿಸುತ್ತಾರೆ. ಆದರೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸೇರಿದ ಎಂಎಸ್ ಪಾಳ್ಯ ಸಮೀಪದ ಸಿಂಗಾಪುರ ಪ್ಯಾರಡೈಸ್ ಲೇಔಟ್ನ ಜನ ಕಲ್ಲು ಹೊಡೆಯುವ ಪುಂಡರ ಗ್ಯಾಂಗ್ನಿಂದ ಬೆಚ್ಚಿ ಬಿದ್ದಿದ್ದಾರೆ. ಸುಮಾರು 15ರಿಂದ 20 ಪುಂಡರ ಗ್ಯಾಂಗ್ ಏರಿಯಾಗೆ ಎಂಟ್ರಿ ಕೊಡುತ್ತೆ. ಅಷ್ಟೇ ಅಲ್ಲ, ಅಸಭ್ಯವಾದ ಪದಗಳಿಂದ ಕಿರ್ಚುತ್ತಾ ಕಲ್ಲು ತೂರ್ತಾರೆ. ಈ ಬಗ್ಗೆ ಸ್ಥಳೀಯ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಎನ್ಸಿಆರ್ ಪ್ರಕರಣ ದಾಖಲಾಗಿದೆ. ನಿನ್ನೆ ಏನಾಗಿತ್ತಂದ್ರೆ ಒಂದು 11:30ಗೆ ಹುಡುಗರೆಲ್ಲ ಕಲ್ಲು ಸ್ಟಾರ್ಟ್ ಮಾಡಿದರು. ನಾನು ಪೊಲೀಸಿಗೆ ಕಾಲ್ ಮಾಡಿದೆ, ವಿಜಯನಗರ ಪೊಲೀಸ್ ಸ್ಟೇಷನ್ನಿಗೆ. ಒಂದು ಹಾಫ್ ಆನ್ ಅವರ್ ಬಿಟ್ಟು ಬಂತು, ಹೊಸಲ ಬಂತು. ಮತ್ತೆ ಮೇಲ್ಗಡೆ ಹೋಗಿ ಅಲ್ಲಿ ಮತ್ತೆ 2-3 ಮನೆಗೆ ಕಲ್ಲು ಹೋಗೋದು ಓಡೋಗ್ಬಿಟ್ರು. ನಿನ್ನೆ ರಾತ್ರಿ ಅರೌಂಡ್ 12 ಒಂದು 20 ಜನ ಹುಡುಗರು ಬಂದು ಇಲ್ಲೆಲ್ಲ ಕಾರ್ಗಳ ಮೇಲೆಲ್ಲ ಇದು ಮಾಡಿ ಆ ಕಡೆ ಎಲ್ಲ ಕಲ್ಲು ತೋರಿಸಿ ಹೊಡೆದು ಮತ್ತೆ ಆ ಕಡೆ ಏರಿಯಾದಲ್ಲೆಲ್ಲ ಕಲ್ಲು ತೋರಿಸ್ತಾ ಇದ್ರು. ಆಮೇಲೆ ಇಲ್ಲೆಲ್ಲ ಬಿದ್ದು ಅವ್ರಿಗೆ ಆ್ಯಕ್ಚುಲಿ ನಿಲ್ಲೋಕ್ಕೂ ಆಗ್ತಿರ್ಲಿಲ್ಲ, ಫುಲ್ ಕುಡಿದ್ಬಿಟ್ಟಿದ್ರು ಅನಿಸುತ್ತೆ. ಬಂದು ಕಾರ್ಗಳ ಮೇಲೆಲ್ಲ ಚೆನ್ನಾಗಿ ಗುದ್ದಿ ಇಲ್ಲೆಲ್ಲ ಕಿತ್ತಾಡ್ಕೊಂಡು ಮತ್ತು ಯಾವಾಗಲೂ ಲೈಟ್ ಕಂಬದ ಹತ್ರ ಕೂತಿರ್ತಾರೆ ಸ್ವಲ್ಪ ಜನ ಹುಡುಗರು. ಅದೇನಂತ ಗೊತ್ತಿಲ್ಲ, ನಮಗೆ ಭಯ ಇರೋದ್ರಿಂದ ನಮ್ಮ ಮಕ್ಳುಗಳನ್ನ ಕೂಡ ನಾವು ಈಚೆಗೆ ಬಿಡ್ತಾ ಇಲ್ಲ. ಈ ಕಲ್ಲು ತೂರಾಟದ ಘಟನೆ ನಡೆದಿರುವುದು ಇದೇ ಮೊದಲಲ್ಲ. ಹೊಯ್ಸಳ ಪೊಲೀಸರು ಬರ್ತಾ ಇದ್ದಂತೆ ಪುಂಡರು ಎಸ್ಕೇಪ್ ಆಗುವ ದೃಶ್ಯವು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾತ್ರಿ ಆದ್ರೆ ಸಾಕು, ಈ ಯುವಕರ ಗ್ಯಾಂಗ್ ಮಾದಕ ವಸ್ತು ಸೇವಿಸಿ ಕಿರ್ಚಾಡ್ತಾರೆ, ಬೀದಿ ದೀಪಗಳನ್ನ ಓಡಿತಾರೆ, ಅನೈತಿಕ ಚಟುವಟಿಕೆಗಳನ್ನ ನಡೆಸ್ತಾರೆ. ಹೀಗಾಗಿ ಮಹಿಳೆಯರು ಹಾಗೂ ಮಕ್ಕಳಿಗೆ ಭಯವಾಗ್ತಾ ಇದೆ. ಈ ಇನ್ಸಿಡೆಂಟ್ ಇದೇ ಮೊದಲನೇ ಬಾರಿಗೆ ಆಗೋದಲ್ಲ, ಸಾಕಷ್ಟು ಕಳೆದ ಕೆಲವು ತಿಂಗಳುಗಳಿಂದಲೇ ಆಗ್ತಾ ಇದೆ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಒಂದು 4-5 ತಿಂಗಳ ಹಿಂದ್ಗಡೆ ಇಲ್ಲಿ ಪಕ್ಕದ ರೋಡಲ್ಲಿ ಗಂಧದ ಮರ ಇತ್ತು, ಗಂಧದ ಮರವನ್ನು ಕದ್ಕೊಂಡು ಹೋದ್ರು, ಅದ್ರ ಬಗ್ಗೆನೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಒಂದು 6-7 ತಿಂಗಳ ಹಿಂದ್ಗಡೆ ಈ ಲೇಔಟಲ್ಲಿ ಎಲ್ಲ ಮನೆದು ಸೈಕಲನ್ನು ಕದೀತಾ ಇದ್ರು. ಮೇ ಬಿ ಪೊಲೀಸರು ಆ್ಯಕ್ಷನ್ ಇನ್ನೂ ಸ್ಪಷ್ಟವಾಗಿಲ್ವೇನೋ, ಆ ಉದ್ದೇಶದಿಂದ ಇಲ್ಲೇನು ಇದಾಗ್ತಾ ಇಲ್ಲ. ಪೊಲೀಸರಿಗೆ ಸಾಕಷ್ಟು ಬಾರಿ ಪ್ಯಾಟ್ರೋಲಿಂಗ್ ಮಾಡಿ ಅಂತ ಹೇಳಿದ್ದೇವೆ. ಅವ್ರು ನಾವು ಕೊಟ್ಟಾಗ ನಾವು ಮಾಡ್ತೇವೆ ಅಂತ ಹೇಳ್ತಾರೆ, ಮತ್ತು ಪುನಃ ಏನೂ ಆಗೋದಿಲ್ಲ. ನನ್ನ ರಾತ್ರಿ 25ನೇ ತಾರೀಕು ನೈಟ್ 11:30 ಇರ್ಬೋದು. ನಮ್ಮ ಸೊಸೆ ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡ್ಕೊಂಡು ಕೂತಾ ಇದ್ದರು. ಆವಾಗ ಕೆಲವರು ಓಡ್ತಾಯಿದ್ರು. ನೋಡಿದ್ರೆ ಕಲ್ಲು ಬಂದು ಬಿದ್ದೆ, 2-3 ಕಲ್ಲು ಮನೆ ಒಳಗೆ. ಮತ್ತು ನಮ್ಮ ಕಾರೆಲ್ಲ ಆಚೆ ನಿಂತಿದೆ. ಇವರು ಕೆಲವು ಟೈಮ್ ಏನು ಮಾಡ್ತಾರೆ, ಕೀ ಎಲ್ಲ ಆಣಿ ತಗೊಂಡು ಅದಕ್ಕೆ ಸ್ಕ್ರ್ಯಾಚ್ ಮಾಡಿ ಹೋಗ್ತಾರೆ. ಇಲ್ಲಿ ಪ್ರತಿದಿನ ರಾತ್ರಿ ಆದರೆ 8 ಗಂಟೆ ಆದರೆ ಒಂದು 10 ಜನ ಗಂಡು ಹುಡುಗರು ಬಂದು ಸಿಕ್ಕಾಪಟ್ಟೆ ಕುಡಿಯೋದು, ಗಂಜಾಯಿ ಹೊಡೆಯೋದು ಸಿಕ್ಕಾಪಟ್ಟೆ ಆಗುತ್ತೆ. ಇಲ್ಲ ಪ್ರತಿದಿನ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ 8 ಗಂಟೆ ಆದರೆ ಶುರು ಮಾಡ್ಕೊತಾರೆ ಮೇಡಮ್. ಒಟ್ನಲ್ಲಿ ಈ ಕಲ್ಲು ತೂರಾಟ ಘಟನೆ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ಮಕ್ಕಳು, ಮಹಿಳೆಯರು, ವೃದ್ಧರು ಇರ್ತಾರೆ ಅಂತ ಭಯಗೊಂಡಿದ್ದಾರೆ. ಈ ಬಗ್ಗೆ ಸ್ಥಳೀಯ ಪೊಲೀಸರು ಗಮನ ಹರಿಸಬೇಕಾಗಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.